ನಾವು ಮಹಾಭಾರತ್ 2024ರಲ್ಲಿ ತೆಗೆದುಕೊಳ್ತಾ ಇರುವಂತ ಮೊದಲನೇ ಸುದ್ದಿ ಬಿಜೆಪಿ ಪಾಳ್ಯದ್ದು. ಯಾಕಂದ್ರೆ ಲೋಕಸಭಾ ಚುನಾವಣೆ ಎದುರಾಗ್ತಾ ಇದೆ ಅಂತಂದ್ರೆ ಈಗಿನಿಂದಲೇ ತಯಾರಿಗಳು ಶುರುವಾಗಿದೆ ಲೋಕಸಭಾ ಚುನಾವಣೆಗೆ. ಅದರಲ್ಲೂ ಪ್ರಮುಖವಾಗಿ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಇದೆ. ಕರ್ನಾಟಕ ರಾಜ್ಯದಲ್ಲಿರುವಂತ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಅಭ್ಯರ್ಥಿಗಳು ಯಾರಾಗಬೇಕು, ಅದಕ್ಕೆ ಉಸ್ತುವಾರಿಗಳನ್ನು ಯಾರು ಮಾಡಬೇಕು, ಉಸ್ತುವಾರಿ ಯಾರನ್ನು ನೇಮಕ ಮಾಡಬೇಕು, ಎಲ್ಲದರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಈಗ ರಾಜ್ಯದ 28 ಲೋಕಸಭಾ ಕ್ಷೇತ್ರಕ್ಕೆ ಉಸ್ತುವಾರಿಗಳ ನೇಮಕ ಆಗಿದೆ. ಶತಾಯಗತಾಯ 28ಕ್ಕೆ 28 ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಜಿಲ್ಲಾವಾರು ಕ್ಷೇತ್ರ ಹಂಚಿಕೆ ಮಾಡಿ ಹೈಕಮಾಂಡ್ ಜವಾಬ್ದಾರಿಯನ್ನು ಕೊಟ್ಟಿದೆ. ಯಾರ್ಯಾರಿಗೆ ಯಾವ್ಯಾವ ಜಿಲ್ಲೆ ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಹತ್ರ ಡೀಟೇಲ್ ಇದೆ. 28 ಲೋಕಸಭಾ ಕ್ಷೇತ್ರದ 28 ಬಿಜೆಪಿ ನಾಯಕರು ಉಸ್ತುವಾರಿಗಳಾಗಿದ್ದಾರೆ, ನೇಮಕ ಆಗಿದ್ದಾರೆ. ಅಜೆಂಡಾ ಇಷ್ಟೇ, 28 ಕ್ಷೇತ್ರಗಳಲ್ಲಿ 28ಕ್ಕೆ 28 ಗೆಲ್ಲಬೇಕು. ಕಳೆದ ಬಾರಿ ಅಂದ್ರೆ ಈಗ ಹಾಲಿ 25+1 JDS 1 ಕಾಂಗ್ರೆಸ್ 1. ಕಾಂಗ್ರೆಸ್ ಪಾಳ್ಯದಲ್ಲಿ ಅಭೂತಪೂರ್ವವಾದಂಥ ವೇವ್ ಇದೆ. ಗ್ಯಾರಂಟಿ ಯೋಜನೆ ಈ ಬಾರಿ ಲೋಕಸಭಾ ಚುನಾವಣೆ ಮೇಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಎಫೆಕ್ಟ್ ಆಗುತ್ತೆ ಅಂತೇಳಿ ಕಾಂಗ್ರೆಸ್ ನಾಯಕರು ವಿಶ್ವಾಸದಲ್ಲಿದ್ದಾರೆ. ಇದೆಲ್ಲವನ್ನ ಕೂಡ ಮೆಟ್ಟಿ ನಿಂತು ಈಗ 28ಕ್ಕೆ 28 ಕ್ಷೇತ್ರಗಳನ್ನು ಗೆದ್ದುಕೊಂಡು ಬರೋದಕ್ಕೆ ಉಸ್ತುವಾರಿಗಳನ್ನು ನೇಮಕ ಮಾಡಲಾಗಿದೆ. ನೋಡಿ ಯಾರ್ಯಾರು ಯಾವ ಕ್ಷೇತ್ರದ ಉಸ್ತುವಾರಿಗಳು ಅನ್ನೋದನ್ನು ನಾವೀಗ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಕ್ವಿಕ್ ಆಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಸೊ ಬೆಂಗಳೂರು ಗ್ರಾಮಾಂತರ ನಿರ್ಮಲ್ ಕುಮಾರ್ ಸುರಾನ ಅವರನ್ನು ನೇಮಕ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಸೌತ್ ಎಂ ಕೃಷ್ಣಪ್ಪ, ಬೆಂಗಳೂರು ನಗರ ಗುರುರಾಜ್ ಗಂಟಿವಳಿ, ಬೆಂಗಳೂರು ಉತ್ತರ SR ವಿಶ್ವನಾಥ್, ಮೈಸೂರು CN ಅಶ್ವಥ್ ನಾರಾಯಣ್, ಮಂಡ್ಯ ಸುನೀಲ್ ಸುಬ್ರಹ್ಮಣಿ, ಹಾಸನ MK ಪ್ರಾಣೇಶ್, ಶಿವಮೊಗ್ಗ ರಘುಪತಿ ಭಟ್, ಉತ್ತರ ಕನ್ನಡ ಹರ್ತಾಳು ಹಾಲಪ್ಪ, ದಕ್ಷಿಣ ಕನ್ನಡ ಜಿಲ್ಲೆ ಲೋಕಸಭಾ ಕ್ಷೇತ್ರಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ನೇಮಕ ಮಾಡಲಾಗಿದೆ. ಉಡುಪಿ ಚಿಕ್ಕಮಗಳೂರು ಆರಗ ಜ್ಞಾನೇಂದ್ರ ಅವರನ್ನು ನೇಮಕ ಮಾಡಲಾಗಿದೆ. ಧಾರವಾಡ ಈರಣ್ಣ ಕಡಾಡಿ ಅವರು, ಹಾವೇರಿ ಅರವಿಂದ್ ಬೆಲ್ಲದ್, ಚಿಕ್ಕೋಡಿ ಅಭಯ್ ಪಾಟೀಲ್, ಬಾಗಲಕೋಟೆ ಲಿಂಗರಾಜ್ ಪಾಟೀಲ್, ಬಿಜಾಪುರ ರಾಜಶೇಖರ್ ಶಿಲವಂತ್, ಬೀದರ್ ಅಮರ್ನಾಥ್ ಪಾಟೀಲ್, ಕಲಬುರಗಿ ರಾಜುಗೌಡ. ನೋಡಿ ಸುರಪುರ ಕ್ಷೇತ್ರದಲ್ಲಿ ಈ ಬಾರಿ ಸೋತಿದ್ರು, ಆದರೂ ಕೂಡ ಅವ್ರಿಗೆ ಇಲ್ಲಿ ನೇಮಕ ಮಾಡಲಾಗಿದೆ. ರಾಯಚೂರು ದೊಡ್ಡಣ್ಣಗೌಡ ಪಾಟೀಲ್, ಕೊಪ್ಪಳ ರಘುನಾಥ್ ರಾವ್, ಬಳ್ಳಾರಿ ಎನ್ ರವಿಕುಮಾರ್ ಅವ್ರಿಗೆ ಉಸ್ತುವಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಭೈರತಿ ಬಸವರಾಜ್ ಅವರಿಗೆ ದಾವಣಗೆರೆ ಕೊಡಲಾಗಿದೆ. ಚೆನ್ನಬಸಪ್ಪ ಅವರಿಗೆ ಚಿತ್ರದುರ್ಗ ಕೊಡಲಾಗಿದೆ. ಕೆ ಗೋಪಾಲೆ ಅವರಿಗೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ನೇಮಕ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಕೋಲಾರ ಸುರೇಶ್ ಗೌಡ, ಬೆಳಗಾವಿ ವೀರಣ್ಣ ಚರಂತಿಮಠ್. 28 ಈ 28 ಜನರನ್ನ ಕೂಡ ನೇಮಕ ಮಾಡಲಾಗಿದೆ. ಉಸ್ತುವಾರಿಗಳನ್ನಾಗಿ ನೇಮಕ ಮಾಡಲಾಗಿದೆ.